ಉತ್ತರ ಕರ್ನಾಟಕದಲ್ಲಿ ದಿಗ್ಗಜ ನಾಯಕರು ಭರ್ಜರಿ ಕ್ಯಾಂಪೇನ್ ಮಾಡುತ್ತಿದ್ದಾರೆ. ಮಾತಿನ ಕಾಳಗ ಮುಂದುವರಿಸಿದ್ದಾರೆ. ಕೈ ನಾಯಕರು ಬರ ಪರಿಹಾರವನ್ನೇ ಅಸ್ತ್ರವಾಗಿಸಿಕೊಂಡಿದ್ರೆ ಪ್ರಧಾನಿ ಮೋದಿ ಮೀಸಲಾತಿ ಅಸ್ತ್ರ ಪ್ರಯೋಗಿಸಿದ್ದಾರೆ. ಮೋದಿ ಕೊಟ್ಟ ಒಂದೊಂದು ಏಟಿಗೂ ಪ್ರಿಯಾಂಕಾ ಖರ್ಗೆ ಹದಿಯಾಗಿ ತಿರುಗೇಟು ನೀಡಿದ್ದಾರೆ. कांग्रेस पार्टी ने अपनी लूट का एटीएम बना दिया है. ಆಕ್ರೋಶ, ಆವೇಶ, ಮಾತಿಗೆ ಮಾತು, ಏಟಿಗೆ ಎದುರೇಟು ಕೊಡುತ್ತಿದ್ದಾರೆ. ಜಿದ್ದಿಗೆ ಬಿದ್ದವರಂತೆ ಕಾಳಗ ಕೇಳಿದಿದ್ದಾರೆ. ಕೈ ನಾಯಕರು ಕೇಂದ್ರದ ವಿರುದ್ಧ ಸಮರ ಸಾರಿದ್ರೆ ಮೋದಿ ಟಕ್ಕರ್ ಮೇಲೆ ಟಕ್ಕರ್ ಕೊಡ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಗರ್ಜಿಸಿದ ಪ್ರಧಾನಿ ಮೋದಿ, ಕೈ ಸರ್ಕಾರದ ವಿರುದ್ಧ ನಮೋ ಸರಣಿ ವಾಗ್ದಾಳಿ. कांग्रेस पार्टी ने अपनी लूट का एटीएम बना दिया है. ನಿನ್ನೆ ರಾಜ್ಯದ 4 ಜಿಲ್ಲೆಗಳಲ್ಲಿ ಆರ್ಭಟಿಸಿದ್ದ ಪ್ರಧಾನಿ ಮೋದಿ ಇವತ್ತು ಬಾಗಲಕೋಟೆಯಲ್ಲಿ ಹಲ್ಚಲ್ ಎಬ್ಬಿಸಿದ್ರು. ಬಿಜೆಪಿ ಅಭ್ಯರ್ಥಿಗಳ ಪರ ಮತ ಯಾಚಿಸುತ್ತಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ಕುಟುಕಿದ್ರು. ಕರ್ನಾಟಕ ಕಾಂಗ್ರೆಸ್ ಹೈಕಮಾಂಡ್ನ ಎಟಿಎಂ ಆಗಿದೆ, ದೇಶವನ್ನ ಲೂಟಿ ಹೊಡೆಯೋದು ಕಾಂಗ್ರೆಸ್ನ ಕೆಲಸ ಅಂತಂದ್ರು. कांग्रेस पार्टी ने यहां कर्नाटका को भी अपनी लूट का एटीएम बना दिया है. इतने कम समय में ही इन लोगों ने कर्नाटका का सरकारी खजाना खाली कर दिया. हालत ये हो गई है कि विधायकों को विकास के लिए मिलने वाली विधायक निधि का पैसा तक समय से नहीं मिल पा रहा है. जब कर्नाटका सरकार यहां के सरकारी मुलाजिमों को पेमेंट तक नहीं दे पाएगी, आपके बच्चे भूखे मर जाए ऐसी स्थिति ये लोग पैदा करके रखेंगे जो कांग्रेस के भ्रष्टाचार का शिकार न हुई. ರಾಜ್ಯ ಸರ್ಕಾರದ ವಿರುದ್ಧ ಸರಣಿ ವಾಗ್ದಾಳಿ ನಡೆಸಿದ ನಮೋ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಂವಿಧಾನ ಬದಲಿಸಿ ಒಬಿಸಿಗಳ ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಡ್ತಿದೆ ಅಂತ ಆರೋಪಿಸಿದ್ರು. ಆದರೆ ಇದಕ್ಕೆ ಕಲಬುರಗಿಯಲ್ಲಿ ಪ್ರಿಯಾಂಕಾ ಗಾಂಧಿ ತಿರುಗೇಟು ಕೊಟ್ಟರು. ಸೇಡಂನಲ್ಲಿ ಕಾಂಗ್ರೆಸ್ ಪರ ಪ್ರಚಾರ ನಡೆಸಿದ ಅವರು ಪ್ರಜಾಪ್ರಭುತ್ವ ಹತ್ತಿಕ್ಕುವ ಕೆಲಸವನ್ನ ಮೋದಿ ಮಾಡ್ತಿದ್ದಾರೆ, ಹಿಂದೂ ಮುಸ್ಲಿಂ ನಡುವೆ ಜಗಳ ಹಚ್ಚಲು ಮುಂದಾಗಿದ್ದಾರೆ ಅಂತಂದ್ರು. लेकिन कर्नाटक में कांग्रेस ने संविधान बदलने, एससी एसटी ओबीसी का हक छीनने का अभियान शुरू किया है. हमारा संविधान धर्म के आधार पर रिजर्वेशन की बात नकारता है, नहीं स्वीकारता है. लेकिन कर्नाटका की सरकार ने ओबीसी रिजर्वेशन का हिस्सा मुस्लिमों को दे दिया है. चुनाव के समय मोदी जी इस देश के प्रधानमंत्री आकर आपको सिर्फ इधर उधर की बातें बताते हैं. आजकल तो बहुत बहकी बातें करने लगे हैं. चाहते हैं कि हर चुनाव को हिंदू मुसलमान पे लड़ा जाए. 10 सालों से इनका राज रहा है, एक काम करके नहीं दिखाया, इसलिए इनकी हिम्मत नहीं है. ನಿನ್ನೆ ಪ್ರಧಾನಿ ಮೋದಿ ವಿಜಯನಗರದಲ್ಲಿ ಅಬ್ಬರಿಸಿದ್ರು. ಇವತ್ತು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ವಿಜಯನಗರದ ಕೂಡ್ಲಿಗಿಯಲ್ಲಿ ಬೊಬ್ಬೆರಿದ್ರು. ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆದ ಸಮಾವೇಶದಲ್ಲಿ ಮೋದಿ ವಿರುದ್ಧ ಸಿದ್ದು ಗುಡುಗಿದ್ರು. ತೆರಿಗೆ, ಬರ ಪರಿಹಾರ, ನೀರಾವರಿ ಎಲ್ಲಾ ವಿಷಯದಲ್ಲೂ ಅನ್ಯಾಯ ಮಾಡಿದ್ರು ಅಂತ ಆರೋಪಿಸಿದ್ರು. ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ, 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದನ್ನು ಕೊಟ್ಟಿಲ್ಲ, ಅಲ್ಲಿ ಅನ್ಯಾಯ. ಅಪ್ಪತ್ತರ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ಬಜೆಟ್ ನಲ್ಲಿ ಘೋಷಣೆ ಮಾಡಿ ಅಲ್ಲಿ ಕೊಡ್ಲಿಲ್ಲ. ನಾವು 15,172 ಕೋಟಿ ಕೇಳಿದ್ರೆ ಅವ್ರು ಕೊಟ್ಟಿರೋದು 3,454 ರೂಪಾಯಿ. ಅದು 19% ಕೂಡ ಇಲ್ಲ. ಹೀಗೆ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ
ಖಾಲಿ ಚೆಂಬು. ಅತ್ತ ಯಾದಗಿರಿಯ ಗುರುಮಠಕಲ್ ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮೋದಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ದಿನಬಳಕೆ ವಸ್ತುಗಳು, ಪೆಟ್ರೋಲ್, ಡೀಸೆಲ್ ಬೆಲೆ ಗಗನಕ್ಕೇರಿದೆ. ಇದರ ಬಗ್ಗೆ ಮಾತಾಡಲ್ಲ, ಮಟನ್, ಚಿಕನ್, ಮುಸ್ಲಿಂ ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಗುಡುಗಿದ್ರು. ಅದೇನೇ ಇರಲಿ, ಮತದಾರನ ಮನ ಸೆಳೆಯೋಕೆ ರಾಜಕೀಯ ಪಕ್ಷಗಳು ನಾನಾ ಸರ್ಕಸ್ ಮುಂದುವರಿಸಿವೆ, ಮಾತಿನ ಬಾಣ ಪ್ರಯೋಗಿಸುತ್ತಿವೆ. ಬ್ಯೂರೋ ರಿಪೋರ್ಟ್, TV9.